ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ಜನ SLC ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡ್ತಾ ಇದ್ರು SLC ರಿಸಲ್ಟ್ ಯಾವತ್ತು ಅನೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ SLC ರಿಸಲ್ಟ್ ಯಾವತ್ತು ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ತಿಳಿಸಿ. 2024ನೇ ಸಾಲಿನ SLC ಪರೀಕ್ಷೆಯಲ್ಲಿ ಒಟ್ಟು 2750 ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರ್ತಾರೆ. ಟೋಟಲ್ ಆಗಿ 8,69,000 ವಿದ್ಯಾರ್ಥಿಗಳು SLC ಪರೀಕ್ಷೆಯನ್ನು ಬರೆದಿರ್ತಾರೆ. ಅದರಲ್ಲಿ 4,41,000 ವಿದ್ಯಾರ್ಥಿಗಳು ಬಾಲಕರು, ಅದೇ ರೀತಿಯಾಗಿ 4,28,000 ಬಾಲಕಿಯರು SLC ಪರೀಕ್ಷೆಯನ್ನು ಬರೆದಿರ್ತಾರೆ. ನಂತರ SLC ಫೈಲ್ ಆದಂಥವರು ಎಕ್ಸಾಮನ್ನು ಬರೆದಂಥವರ ಸಂಖ್ಯೆ ಎಷ್ಟಪ್ಪ ಅಂತ ಅಂದರೆ 41,375 ಜನ ವಿದ್ಯಾರ್ಥಿಗಳು SLC ಎಕ್ಸಾಮನ್ನು ಬರೆದಿರ್ತಾರೆ. ಸೊ ಇವ್ರಿಗೆಲ್ಲ ಅಂದರೆ ಫ್ರೆಷರ್ ಆಗಿರ್ಬೋದು ಅಥವಾ ರಿಪೀಟರ್ ಆಗಿರ್ಬೋದು, ಇವ್ರಿಗೆಲ್ಲ SLC ರಿಸಲ್ಟನ್ನು ಯಾವತ್ತಪ್ಪ ಅನೌನ್ಸ್ ಮಾಡ್ತಾರೆ ಅಂತ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಬಂದ್ಬಿಟ್ಟು ಮೇ 10ರಂದು SLC ರಿಸಲ್ಟ್ ಫಲಿತಾಂಶ ಬಿಡುವ ನಿರೀಕ್ಷೆಯಲ್ಲಿದೆ. ಸೊ ಈಗಾಗಲೇ ಎಲ್ಲ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಮೇ 10ರಂದು SLC ರಿಸಲ್ಟ್ ಬಿಡುವ ಎಲ್ಲ ಅವಕಾಶಗಳಿದೆ ಅಂತ ಹೇಳ್ಬಿಟ್ಟು ಪರೀಕ್ಷಾ ಮಂಡಳಿಯೇ ನಿರ್ಧಾರ ಮಾಡಿದೆ. ಹಾಗಾಗಿ ಇನ್ನು ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಅದ್ರ ಮುಖಾಂತರ ನೀವು SLC ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಇದ್ದರೆ ಸಾಕು, ನೀವು SLC ರಿಸಲ್ಟನ್ನು ಸುಲಭವಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಅದನ್ನು ಒಂದ್ಸರಿ ನೋಡಿ. ಮೇ 10ರಂದು SLC ರಿಸಲ್ಟ್ ಬರುವ ಎಲ್ಲ ಅವಕಾಶಗಳಿದೆ. ಸೊ ಹಾಗಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.